ಥ್ಯಾಂಕ್ ಯು ರಜತ್. ಆಶಾ, ಈ ಸಾಂಗ್ ನೀನ್ ನೋಡಿದ್ಯಾಮ್ಮ? ಸಾಂಗ್ ಅಲ್ಲಿ ಯಾರಿರೋದು? ರವಿಚಂದ್ರನ್ ಸರ್ ಅವ್ರನ್ನ ಮೀಟ್ ಮಾಡಿದ್ಯಾ ಯಾವತ್ತಾದ್ರು? ಇಲ್ಲ, ಇದು ಫಸ್ಟ್ ಟೈಮ್. ತುಂಬಾ ಖುಷಿನಲ್ಲಿದ್ದೀನಿ ಆಕ್ಚುಲಿ. ಹೌದಾ? ಇವತ್ತು ಯಾವ ಹೇರ್ ಕಲರ್ ಮಾಡ್ಕೊಂಡ್ ಬಂದಿದ್ಯಾ ಖುಷಿಗೆ? ಇಲ್ಲ, ಏನು ಮಾಡಿಲ್ಲ. ಸರ್, ಶಿ ಇಸ್ ಅ ಝೋಡಿಯಾಕ್ ಎಕ್ಸ್ಪರ್ಟ್ ಸರ್. ಅವಳು ಝೋಡಿಯಾಕ್ ಸೈನ್ ಹೇಳಿ ಭವಿಷ್ಯ ಹೇಳ್ತಾಳೆ ಸರ್. ರವಿ ಸರ್ ಝೋಡಿಯಾಕ್ ಸೈನ್ ಏನಮ್ಮ? ಬರ್ಡೇ ಯಾವಾಗ ಅಂತ ಕೇಳ್ತಾ ಇದ್ದಾಳೆ ಇವಳು. ಜಮಿನೈನ್ ಸರ್, ನೀವೇ ಹೇಳ್ಬಿಟ್ರಾ ಆ ಜಮಿನೈನ್ ಬಗ್ಗೆ? ಹೇಳು. ಜೆಮಿನೈ ಆರ್ ವೆರಿ ಕರಿಸ್ಮ್ಯಾಟಿಕ್ ಪೀಪಲ್, ತುಂಬಾ ಅಟ್ರಾಕ್ಟಿವ್ ಅಂಡ್ ದಟ್ ಈಸ್ ಆಮೇಲೆ ಅಂಡ್ ಅವ್ರನ್ನ ಕಂಡ್ರೆ ಎಲ್ಲಾರ್ಗೂ ಇಷ್ಟ ಇರುತ್ತೆ, ಎಲ್ಲಾರನ್ನೂ ಇಷ್ಟ ಇರುತ್ತೆ. ಖಂಡಿತ, ಆಫ್ ಕೋರ್ಸ್. ಆಮೇಲೆ ತುಂಬಾ ಮಿಂಗಲ್ ಆಗ್ತಾರೆ, ಅದರ ಎಕ್ಸ್ಟ್ರೋ. ಹೌದೌದು, ಅದಕ್ಕೆ ಅವ್ರು ಸಿಂಗಲ್ ಇಲ್ಲ. ನೆಕ್ಸ್ಟ್. ಅಲ್ಲ, ಈಗ ನಾನು ಇದನ್ನ ಅದಕ್ಕೆ ಜೋಡಿಯಾಕ್ ಸೈನ್ ಗೊತ್ತಿರೋರು ಹೇಳ್ಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೆ ಹೇಳ್ತಾರೆ. ಅದೇ ನೀನ್ ಹೇಳ್ಬೇಕಂತಾನೆ ಇಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ. ಈಗ ಅವ್ರಿಗೆ ಸೂಟ್ ಆಗಂತ ಕಲರ್ ಏನ್ ನೋಡೋಣ, ಅದಾದ್ರೆ ಹೇಳು. ಬ್ಲ್ಯಾಕ್ ಯೂಶಲಿ ಜೆಮಿನೈಗೆ ಜಾಸ್ತಿ ಸೂಟ್ ಆಗುತ್ತೆ. ಸರ್, ಅವಳು ಎಲ್ಲ ಗೊತ್ತು ಸರ್. ಬ್ಲ್ಯಾಕ್ ಸೂಟ್ ಆಗುತ್ತೆ. ರವಿ ಸರೇ ಹೌದು ಅಂತ ಹೇಳ್ಬಿಟ್ಟಿದ್ದಾರೆ. ನಿಂಗೆ ಅವ್ರು ಯಾವ ಸಿನಿಮಾ ಇಷ್ಟ ನಿನ್ಗೆ? ಹೇಳುವ. ರವಿಚಂದ್ರನ್ ಸರ್ ಅವ್ರದ್ದು ಪ್ರೇಮ ಲೋಕನೇ ನಂಗೆ ತುಂಬಾ ಇಷ್ಟ. ತುಂಬಾ ಎಲ್ಲ ಸಾಂಗ್ಸು ಇಷ್ಟ, ಅವರು ತುಂಬಾ ಇಷ್ಟ ನಂಗೆ. ಓ ಮೈ ಗಾಡ್, ಇದು ಪರ್ಫಾರ್ಮೆನ್ಸ್ ರಜತ್ ಆಗಿದ್ರು ಕೂಡ ಇದರಲ್ಲಿ ಆಶಾ ಅವರು ಒಂದ್ ಮಧ್ಯದಲ್ಲಿ ಇಂಟ್ರೊಡಕ್ಷನ್ ತಗೊಂಡಿರೋದಿಲ್ಲ. ಹೋಗಿ ಒಂದ್ಸಲಿ ರವಿ ಸರಿಗೆ ಶೇಕ್ ಹ್ಯಾಂಡ್ ಮಾಡ್ಬಿಡ್ ಬಾ. ಓ ಮೈ ಗಾಡ್, ಬೇಡ, ಇಲ್ಲೇ ಬಿದ್ದೋಗ್ಬಿಡ್ತೀಯ. ಹಂಗೆ ಡ್ಯಾನ್ಸ್ ಮಾಡ್ಕೊಂಬಾ. ರವಿ ಸರ್, ಇವರು ಜ್ಞಾನೇಶ ಅಂತ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ಪಂಚಾಕ್ಷರಿ ಗವಾಯಿಗಳ ಮಠದಲ್ಲಿ ಸಂಗೀತವನ್ನ ಕಲಿತು ನಮ್ಮ ವೇದಿಕೆಗೆ ಬಂದಿರುವಂತಹ ಒಂದು ಪ್ರತಿಭೆ. ಇವತ್ತು ನಿಮ್ಮ ಹಾಡು, ಒಂದು ಲಾಲಿ ಹಾಡನ್ನ ನಿಮ್ಗೋಸ್ಕರ ಹಾಡಿದಾನೆ. ಚೆನ್ನಾಗಿ ಹಾಡಿದ್ದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈ ಹಾಡು ಯೂಶಲ್ ಆಗಿ ನಾವು ಇಷ್ಟೊತ್ತು ಕೇಳಿದ ಹಾಡುಗಳಲ್ಲಿ ಆಡಂಬರ ಅಲಂಕಾರ ಜಾಸ್ತಿ ಇತ್ತು. ಅದಿಲ್ದೇನು ಹಾಡು ಗೆಲ್ಲುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಕಂಟೆಂಟ್ ಇದ್ರೆ ಸಾಕು ಅನ್ನೋದು ಇದೊಂದು ಸಿನಿಮಾ. ಯೂಶಲ್ ಆಗಿ ಜಾರು ಬಿದ್ದು ಬಿಡ್ತೀವಿ. ಬಿದ್ದ ಮೇಲೆ ಯಾರಾದ್ರೂ ಬಂದು ಕೈ ಕೊಡ್ತಾರ, ಇಲ್ಲ ನಾವೇ ಎದ್ದೇಳ್ಬೇಕಂತ ಒಂದು ಪರಿಸ್ಥಿತಿ ಬರುತ್ತೆ ಜೀವನದಲ್ಲಿ. ಆದ್ರೆ ಬೀಳ್ತೀನಿ ಅಂತ ಗೊತ್ತಿದ್ದು ಮಾಡಿದ ರಾಮಾಚಾರ್ಯ ಬೀಳ್ಬಾರ್ದು ಅಂತ. ಶಾಂತಿ ಕ್ರಾಂತಿಯಲ್ಲಿ ಬೀಳ್ತೀನಿ ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ರಾಮಾಚಾರ್ಯ ಮಾಡಿದೆ. ಯಾರ ಕೈಗೂ ಕಾಯ್ಲಿಲ್ಲ ನಾನು. ರಾಮಾಚಾರ್ಯ ನಿಲ್ಲಿಸ್ಬಿಡ್ತು ನನಗೆ ವಾಪಸ್. ಆಮೇಲೆ ಯಾವುದೇ ಸಿನಿಮಾ ನಾನು ಮಾಡಿದ್ರು ಅವತ್ತಿಂದ ಇವತ್ತವರೆಗೂ ಜೇಸುದಾಸ್ ಇಲ್ದವ್ರು ಇನ್ಕಂಪ್ಲೀಟ್. ಅದು ಬಾಲ್ ಅವ್ರು ಹತ್ತಾಡಾಡ್ಲಿ, ಒಂದು ಜೇಸುದಾಸ್ ಸಾಂಗ್ ಬೇಕು. ಆ ಇಡೀ 10 ಸಾಂಗ್ ನಾವು ವಾಯ್ಸ್ ತೂಕ ಬ್ಯಾಲೆನ್ಸ್ ಮಾಡ್ಬಿಡೋದು. ಆ ನೋವು ಇದೆಯಲ್ಲ, ಆ ನೋವು ಜೇಸುದಾಸ್ ವಾಯ್ಸಲ್ಲಿ ಬಂದಂಗೆ ಯಾರ ವಾಯ್ಸಲ್ಲೂ ಬರಲ್ಲ. ನಾನೇನು ಮಾಡೋದೇ ಬೇಕಾಗಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತೀನಿ. ಪಿಕ್ಚರ್ ಹಾಡು ಹೇಳ್ಬೇಕಾದ್ರೆ ಸುಮ್ಮನೆ ಹಾಡು ಹೇಳ್ಕೊಂಡು ಹೋದ್ರೆ ಸಾಕೋದು. ನಾನು ಆ್ಯಕ್ಟ್ ಮಾಡದೆ ಹೋದ್ರು ಜೇಸುದಾಸ್ ವಾಯ್ಸ್ ಆ್ಯಕ್ಟ್ ಮಾಡ್ದಂಗೆ ತೋರಿಸುತ್ತೆ ನಮ್ಮನ್ನು. ಅದು ಜೇಸುದಾಸ್ ವಾಯ್ಸಲ್ಲಿರೋ ತೂಕ. ಒಂದು ಸೆಕೆಂಡ್ಗೆ ಡಿಸಿಷನ್ ತಗೊಂಡು ಈ ಸಿನಿಮಾ ಮಾಡಿದ್ದೆ ನಾನು. ರಾಮಾಚಾರ್ಯನು ವಿಷ್ಣುವರ್ಧನ್ ಬಂದಿದ್ದ ಪಾತ್ರ ಇವತ್ತರೆಗೂ ಆ ಥರ ಒಂದು ಹೀರೋ ಪಾತ್ರ ಇನ್ನೂ ಹುಟ್ಟಿಲ್ಲ. ಯಾವುದು ನಾಗರಾವಲ್ ಬಂದಿರೋ ಪಾತ್ರ ಅದು ಕೋಪಿಷ್ಟ, ಇವನು ಮುಗ್ಧ, ಮತ್ತೆ ಯಶ್ ಮಾಡಿದ್ದು ಒಂದು ರಾಮಾಚಾರ್ಯ, ಎರಡು ಸೇರಿ ಎಲ್ಲ 3 ರಾಮಾಚಾರ್ಯ ಸೂಪರ್ ಹಿಟ್. ಆ ಹೆಸರಿಗಿರೋ ತಾಕತ್ತದು, ಪುಟ್ಟಣ್ಣ ಕಣಗಾಲಿಟ್ಟ ಹೆಸರಿಗಿರೋ ತಾಕತ್ತದು ಎಂತ ಸೈಲೆನ್ಸ್ ಕ್ರಿಯೇಟ್ ಮಾಡ್ಬಿಡ್ತು ನೋಡಿ ಒಂದು ಹಾಡು. ಇವ್ರು ಒಂದು ಫಸ್ಟ್ ಚರಣ ಬರೆದಿದ್ದಾರಲ್ಲ, ಅದೇ ಇವಾಗ ನನ್ನ ಜೀವನದ ಪರಿಸ್ಥಿತಿ ಕೂಡ. ನಾನು ದೇವ್ರ ಕೈ ಮುಗಿಯೋದಿಲ್ಲ ನಾನು, ಬಟ್ ನನ್ನ ತಾಯಿನೇ ಪೂಜಿಸೋದು ನಾನು. ಇವ್ರೇನು ಬರ್ದಿರೋ ಅಷ್ಟು ಲೈನ್ಸು ಇವತ್ತು ನನ್ನ ಜೀವನದಲ್ಲಿ ನಡೀತಾ ಇದೆ. ಇವತ್ತು ನನ್ನ ತಾಯಿಗೆ ನಾನು ನಕ್ಕಿದ್ರೆ ಸಾಕು, ನಾನು ಚೆನ್ನಾಗಿದ್ರೆ ಸಾಕು, ನನ್ನ ನೋವು ಇದ್ರೆ ಅಳ್ತು ಬಿಡ್ತಾರೆ ಅವ್ರು. ಆ ಥರ ಇವತ್ತಿಗೆ ಆ್ಯಕ್ಚುಲಾಗಿ ಒಂದು 12 ದಿವಸದಿಂದ ಉಸಿರೇ ಆಡೋದಿಲ್ಲ ಅವ್ರು. ಹಂಗೆ ನೋಡೋಕೆ ಹೋದ್ರೆ ಮೊನ್ನೆ ಒಂದು ಸೀನ್, ನಾನು ಎಲ್ಲ ಮನೇಲಿ ಕೂತ್ಕೊಂಡು ಎಲ್ಲ ಹಿಂಗೆ ಎಬ್ಬರಿಸ್ತಾರೆ, ಏನು ಮಾಡಿದ್ರು ಎದ್ದೊಳ್ತಿಲ್ಲ. ನಾನು ಸುಮ್ಮನೆ ಅಮ್ಮ ಅಂದೆ, ಕಣ್ ತೆಗೆದು ನಗ್ತಾರೆ. ಶಿ ಸ್ಲೀಪಿಂಗ್ ದೇರ್ ಈವನ್ ಟುಡೇ ಸೈಲೆಂಟ್, ಬಟ್ ಓನ್ಲಿ ಆನ್ ಒನ್ ವಾಯ್ಸ್ ಅಷ್ಟೇ. ಬರೀ ನನ್ನ ವಾಯ್ಸ್ ಕೇಳಿದ್ರೆ ಸಾಕು ಎದ್ದೇಳ್ತಾರೆ. ಒಂದು ನಗು ಬರುತ್ತೆ, ಒಂದು 5 ನಿಮಿಷ ಗೊತ್ತಾಗಲ್ಲ, ಏನೋ ನೋಡ್ತಾರೆ, ಬ್ರೈನ್ ಡೆಡ್ ಆಗಿದೆ, ಬಟ್ ಶಿ ಸ್ಮೈಲ್ಸ್. ಸಾಕು. ಇವತ್ತಿಗೂ ಅವ್ರು ನೋಡ್ಕೊಂಡೇ ಹೊರಡೋದು. ಇಲ್ಲಿಗೆ ಬರ್ಬೇಕಾದ್ರೆ ಅವ್ರು ನೋಡ್ಕೊಂಡೇ ಹೊರಡೋದು, ಅವ್ರು ಕಾಲು ಮುಟ್ಕೊಂಡೇ ಹೊರಡೋದು. ದೇವ್ರು ಇನ್ನೂ ನಮ್ಮ ಜೊತೆ ಇಟ್ಕೊಂಡಿದ್ದೀವಲ್ಲ, ನಮಗೆ ಬೇಕು ಅವರು ಅಷ್ಟೇ. ಹೆಂಗಾರ ಇರಲಿ, ಸುಮ್ಮನೆ ಇದ್ರು ಚಿಂತೆ ಇಲ್ಲ. ಉಸಿರಾಡ್ತಾ ನಮ್ಮ ಮನೇಲಿ ಬದುಕಿರೋರ್ಗೂ ಬದುಕಿರಲಿ ಅನ್ನೋದು ಆಸೆ ನಮ್ಗೆ ಎಲ್ಲರೂ ಅಷ್ಟೇ. ಆ ಯಾಡು ಇವತ್ತು ಇವ್ರು ಅವಾಗಲೇ ಲೈನ್ಸ್ ಬರ್ದವ್ರು ಅದನ್ನು. ಆ ಫಸ್ಟ್ ಚರಣ ಎಲ್ಲ ನನಗೆ ಅದು ಕೇಳ್ತಿದ್ದಂಗೆ ಇವತ್ತು ನನ್ನ ಲೈಫಲ್ಲಿ ನಡೀತಿರೋ ಸೀನ್ಸು ಅದೇ ಅವ್ರು ಹೇಳಿರೋದು.
ಈ ಹಾಡು ನಿಮ್ಮ ತಾಯಿಗೆ ರವಿ ಸರ್. ಏನಕ್ಕೆ ಗೊತ್ತಾ, ಆ ತಾಯಿ ಕನ್ನಡ ಚಿತ್ರರಂಗಕ್ಕೆ ಇಂಥ ಮಗನನ್ನ ಕೊಟ್ಟಿದ್ದಾರೆ. ನಂದು ಯಾವುದೇ ಸಿನಿಮಾ ಬಂದರೂ ಫಸ್ಟ್ ಡೇ ಥಿಯೇಟ್ರಲ್ಲಿ ಹೋಗಿ ಮಿಡ್ಲ್ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಬರೋರು. ಬಾಲ್ಕನಿಗೆ ಹೋಗ್ತಿರ್ಲಿಲ್ಲ ಅವರು, ದುಡ್ಡು ಕೊಟ್ಟೆ ಸಿನಿಮಾ ನೋಡೋರು. ಅವರು ಹೋಗಿ ಜನಗಳ ಮಧ್ಯೆ ಕೂತ್ಕೊಂಡೆ ಸಿನಿಮಾ ನೋಡ್ಕೊಂಬರು. ಅಷ್ಟು ಖುಷಿ ಅವ್ರಿಗೆ ಸಿನಿಮಾ ನೋಡಬೇಕು ಅಂದರೆ. ನಂದು ದೇವ್ರು ನನ್ನ ಜೊತೆ ನಾನು ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ನನ್ನ ತಾಯಿನೂ ಉಳ್ಕೊಂಡಿದ್ದಾರೆ. 1-2 ವರ್ಷ ನನ್ನ ತಂದೆ ಕೂಡ ತುಂಬ ಸೀರಿಯಸ್ ಆಗಿದ್ದರು. ನನಗೆ ತಲೆಯಲ್ಲಿ ಇದ್ದಿದ್ದು ಅವರು ನನ್ನ ಸಕ್ಸಸ್ ನೋಡೇ ಸಾಯ್ಬೇಕು, ಅವ್ರು ಹಂಗೆ ಹೋಗ್ಬಾರ್ದು ಅನ್ನೋದು ತಲೆಯಲ್ಲಿತ್ತು. ಅವ್ರ ಮುಂದೆ ಸಕ್ಸಸ್ ಕೊಟ್ಟು, ರಾಮಾಚಾರಿ ಕೊಟ್ಟು, ಹಳ್ಳಿ ಮೇಷ್ಟ್ರು ಕೊಟ್ಟು, ಅಣ್ಣಯ್ಯ ಕೊಟ್ಟು, ಗಡಿಬಿಡಿ ಗಂಡ ಕೊಟ್ಟು, ಆ ಇಟ್ಸ್ ಕೊಟ್ಟು, ಆ ಸಂತೋಷದಿಂದನೇ ನಮ್ಮ ಅಪ್ಪನ ಕಳಿಸ್ಕೊಟ್ಟೆ ನಾನು. ಮೈಟ್ ಬಿ ಶಿ ಈಸ್ ವೇಟಿಂಗ್ ಫಾರ್ ಒನ್ ಮೋರ್ ಸಕ್ಸಸ್ ಆಫ್ ಮೈಂಡ್. ನನ್ನ ಸಕ್ಸಸ್ ನೋಡ್ಕೊಂಡೇ ಅವ್ರು ಹೋಗೋದು, ಹಂಗೆ ಸುಮ್ಮನೆ ಹೋಗೋದಿಲ್ಲ ಅವರು. ಅದು ನಿಜ. ಅದು ಇವರು ನನ್ನ ತಂದೆ, ನನ್ನ ತಾಯಿ ಕೊಟ್ಟರು ಪ್ರೀತಿ ಬಹುಶಃ ನನ್ನಷ್ಟು ಅದೃಷ್ಟವಂತ ಯಾವನೂ ಇಲ್ವೇನೋ ಪ್ರಪಂಚದಲ್ಲಿ ಅನಿಸ್ಬಿಡುತ್ತೆ. ನನಗೆ ಅಷ್ಟು ಪ್ರೀತಿಸ್ಬಿಟ್ರು. ನನಗೆ ಸಾಧ್ಯನೇ ಇಲ್ಲ. ಅದೊಂದೇ ಅಲ್ಲ, ನೀವೆಲ್ಲ ಸೇರಿ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಮತ್ತೆ ಮತ್ತೆ ಈ ಶೋ ಬಂದಾಗ ಸಾಧ್ಯನೇ ಇಲ್ಲ. ಅವ್ರ ಜಾಗ ತುಂಬಿಡ್ತೀರಾ ನೀವೆಲ್ಲರೂ ಪ್ರತಿ ಸಾರಿ ಬಂದಾಗ. ಅದಕ್ಕೆ ನೀವು ಎಷ್ಟು ಸಾರಿ ಬಂದರೂ ಸುಮ್ಮನೆ ಕೂತಿರ್ತೀನಿ, ತಲೆ ತಗ್ಗಿಸ್ಬಿಡ್ತೀನಿ, ತಲೆ ಬಾಗ್ತೀನಿ. ಆಯ್ತು, ಇದಕ್ಕಿಂತ ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ಇನ್ನೇನು ದುಡ್ಡು ಸಂಪಾದನೆ ಮಾಡಿ ಏನು ಮಾಡಬೇಕು? ಮೊನ್ನೆ ಅಪ್ಪು ನಮ್ಗೆ ಏನು ಹೇಳ್ಕೊಟ್ಬಿಟ್ಟೋದ್ರು, ನಾಳೆ ಅನ್ನೋದು ಬರೀ ಕನಸು, ಆಸೆ ಅಷ್ಟೇ, ಭರವಸೆ ಅಂತೂ ಅಲ್ಲ. ಅದು ಅಲ್ಲ. ಯಾವಾಗ ಬೇಕಾದ್ರೆ ಮನುಷ್ಯ ಹೊಟ್ಟೋಗ್ತಾನೆ, ಹೇಳ್ದೆ ಕೇಳ್ದೆ ಗುಡ್ ಬೈನೂ ಹೇಳಲ್ಲ, ಹಂಗೆ ಹೊಟ್ಟೋಗ್ತಾನಲ್ರಿ. ಇವತ್ತು ಗುಡ್ ಬೈ ಹೇಳಿಲ್ವಲ್ಲ ನಮ್ಗೆ ಯಾರಿಗೂ. ಸೊ ಈ ಥರ ಪ್ರಪಂಚ ಇರ್ಬೇಕಾದ್ರೆ ಏನು ಬೇಕು ನಮಗೆ? ನಗ್ರಿ, ಚೆನ್ನಾಗಿರ್ರಿ, ಐ ಥಿಂಕ್ ಸಾಕು. ಈ ಕೋಪ, ಈಗೋ, ಸಂಕಟ, ಅದೇನೇನೋ ಇರ್ತವೆ ಮನುಷ್ಯರಲ್ಲಿ. ಎಲ್ಲ ಬೇಡದಿರೋದೆಲ್ಲ ಇಟ್ಕೊಂಡು ಸಾಯ್ತಾರೆ. ಬಿಡ್ರಿ, ಎಲ್ಲ ಬಿಡ್ರಿ, ಏನು ನಡೆಯಲ್ಲ, ಅವೆಲ್ಲ ನಡೆಯಲ್ಲ. ಕೋಟಿಗಟ್ಟಲೆ ಅಕೌಂಟಲ್ಲಿ ಇದ್ದರೂ ಕೂಡ ಅದು ಸಂತೋಷ ಕೊಟ್ಟೇ ಇಲ್ಲ. ಅದು ಯಾವನೋ ತಿಂತಾನೆ ಹೊರತು ನೀನು ಸಂಪಾದನೆ ಮಾಡೋದು ತಿನ್ನೋದೇ ಇಲ್ಲ ಜೀವನದಲ್ಲಿ. ಅರ್ಜುನ್ ಸರ್, ಖಂಡಿತವಲ್ಲೂ ನನಗೂ ನಮ್ಮ ತಾಯಿ ನೆನಪಾಗ್ಬಿಟ್ರು. ತುಂಬ ದಿನ ಆಯಿತು ಅವ್ರನ್ನ ನೋಡಿ. ಸೊ ತುಂಬ ಮಾತು ಮೀರಿರೋದು. ಜ್ಞಾನೇಶ ಭಾಳ ಚೆನ್ನಾಗಿ ಆಡಿದೆ ಕಣೋ ನೀನು. ಭಾಳ ಚೆನ್ನಾಗಿ ಆಡಿದೆ, ಭಾಳ ಅದ್ಭುತವಾಗಿ ಆಡಿದೆ. ಆ ಒರಿಜಿನಲ್ ವರ್ಷನು ಅಷ್ಟೇ. ನೀನು ಸಡನ್ನಾಗಿ ಟೆಂಪೋ ಕಮ್ಮಿ ಮಾಡ್ತೀವಿ, ಹಾಡು ಅಂದಿದ ತಕ್ಷಣ ನಿನಗೆ ಅರ್ಥ ಆಯ್ತದು ಯಾವ ರೀತಿ ಇರೋದನ್ನು ಪ್ರೆಸೆಂಟ್ ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಆಡಿದೆ ಕಣೋ. ಥ್ಯಾಂಕ್ ಯು ಸರ್. ವಿಪಿ ಸರ್, ಮೌನದಲ್ಲೇ ಎಲ್ಲ ಅಡಗ್ಬಿಟ್ಟಿದೆ ಇವತ್ತು. ಬಹಳ ವಿಶೇಷ. ಅದು ಒಂದು ನಗು ಇದೆ, ನಗುವಿನ ಹಿಂದೆ ಏನೋ ಕಥೆಗಳೆಲ್ಲ ಅಡಗಿದೆ. ಒಂದೊಂದೊಂದೊಂದು ಹಾಡಲ್ಲೇ ಎಲ್ಲ ಎಷ್ಟು ಹೇಳ್ಬಿಟ್ಟಿದಾರಲ್ಲ. ನಮಗೆ ನಮ್ಮ ತಾಯಿಯನ್ನು ನಾವು ಆರಾಧಿಸ್ಲಿಕ್ಕೆ ನಮ್ಗೆ ಹಾಡುಗಳನ್ನೇ ಕೊಟ್ಬಿಟ್ಟಿದ್ದಾರೆ. ಇದಕ್ಕಿನ್ನ ಇನ್ನೇನು ಕೊಡ್ಬೋದು ಕಲಾವಿದ? ನಿನ್ನ ತಾಯಿನ ನೀನು ಪೂಜಿಸ್ಬೇಕಾದ ತಗೋ, ಇನ್ನು ಹಾಡನ್ನು ತಗೋ. ಈ ಹಾಡು ಹಾಡ್ತಾ ಇರೋ ನಿನ್ನ ತಾಯಿನ ಪೂಜಿಸ್ದಂಗೆ ಅಂತ. ಸೊ ಆ ತಾಯಿ ಫೋಟೋ ಎಲ್ರಿಗೂ ಅವ್ರವರ ಅಮ್ಮಂದ್ರು ಎಲ್ರಿಗೂ ಜ್ಞಾಪಕ ಬಂದಿರ್ತಾರೆ. ಖಂಡಿತವಾಗಿಯೂ ಎಲ್ರಿಗೂ ಅವ್ರವರ ತಾಯಿ ಒಂದು ಕ್ಷಣ ಆ ಫೋಟೋ, ರವಿ ಸರ್ ಅವರ ತಾಯಿ ಫೋಟೋನಲ್ಲಿ ಎಲ್ಲರೂ ಅವ್ರವ್ರನ್ನ ನೋಡಿರ್ತಾರೆ. ಅದ್ಭುತವಾದ ಕ್ಷಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.